ಒಟ್ಟು 27 ವಿಚಾರಗಳಲ್ಲಿ ಕಾಮಗಾರಿ ಇರ್ಬೋದು, ಉದ್ಘಾಟನೆ ಇರ್ಬೋದು, ಒಟ್ಟು 27 ಕಾರ್ಯಕ್ರಮವನ್ನು ಇವತ್ತು ನಾನು ಚಾಲನೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಲ್ಯಾಂಡ್ ಆರ್ಮಿಯಿಂದ ಒಂದು SCPT ವರ್ಕು ಒಂದು 30 ಲಕ್ಷದ್ದು, PWDಯಿಂದ ಒಂದು 4,65,00,000 SCP ಕಾಮಗಾರಿಗಳು ಮತ್ತು ನಮ್ಮ ಪುರಸಭೆಯ ವ್ಯಾಪ್ತಿಯ ಕಾಮಗಾರಿಗಳನ್ನ ಮಾಡ್ತೀವಿ. ನಮ್ಮ ಅರ್ಬನ್ ವಾಟರ್ ಸಪ್ಲೈ, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಬೋರ್ಡಿಂದ ವಾರ್ಡ್ ನಂಬರ್ 9, 10, 12 ಮತ್ತು 15ರಲ್ಲಿ ಒಳಚರಂಡಿ ವ್ಯವಸ್ಥೆನ ಹೊಸದಾಗಿ ಮಾಡ್ತಕ್ಕಂಥ, ವಾರ್ಡ್ ನಂಬರ್ 9, 10, 12 ಮತ್ತು 15ರಲ್ಲಿ 2,60,00,000 ಒಳಚರಂಡಿ ವ್ಯವಸ್ಥೆಯನ್ನು ಹೊಸದಾಗಿ ಮಾಡುವಂಥ ಕಾಮಗಾರಿಗೆ ಇವತ್ತು ಚಾಲನೆ. ಶಿಕ್ಷಣ ಇಲಾಖೆಯಲ್ಲಿ CSR ಅನುದಾನದಲ್ಲಿ 2,19,00,000 ಅನುದಾನವನ್ನು ತಿಗಡಹಳ್ಳಿ, ಕುಂದೂರು, ಗುಂಡಾಪುರ ಶಾಲೆಗಳ ಉದ್ಘಾಟನೆ ಹಾಗೂ ಮಳವಳ್ಳಿ ಪಟ್ಟಣದಲ್ಲಿ DRC ಕೇಂದ್ರ ಅಂದರೆ 1,25,00,000 DRC ಸೆಂಟರ್ನು ಕೂಡ ಇವತ್ತು ಬುದ್ಧಿ ಪೂಜೆಯನ್ನು ಮಾಡಿದೆ. ಇದು ಸರ್ಕಾರದ ಅನುದಾನ, ಇವೆಲ್ಲ CSR ಅನುದಾನ. ಇದರ ಜೊತೆಗೆ ಈಗ ತಾನೇ ನಮ್ಮ SC/ST ಫಲಾನುಭವಿಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 56 ಲಕ್ಷದ ಪಂಪು ಮೋಟ್ರ್ ವಿತರಣೆಯನ್ನು 16 ಜನಕ್ಕೆ ಇವತ್ತು ವಿತರಣೆ ಮಾಡಿದ್ದೇವೆ. ಅದು ಒಟ್ಟು ಇವತ್ತು ಮಳವಳ್ಳಿಯಲ್ಲಿ 10,30,00,000 ವಿವಿಧ ಯೋಜನೆಗಳಿಗೆ ನಾನಿವತ್ತು ಚಾಲನೆಯನ್ನು ಕೊಟ್ಟಿದ್ದೇನೆ ಅನ್ನೋದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಭಾಳಷ್ಟು ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ವಿಮರ್ಶೆ ಮಾಡಿ, ಹೋಲಿಕೆ ಮಾಡಿ, ಹಿಂದಿನ ಆಡಳಿತಕ್ಕೂ ಇವತ್ತಿನ ಆಡಳಿತಕ್ಕೂ, ಹಿಂದಿನ ಅಭಿವೃದ್ಧಿಗೂ ಇವತ್ತಿನ ಅಭಿವೃದ್ಧಿಗೂ, ವಿವಿಧ ಕ್ಷೇತ್ರಗಳಲ್ಲಿ ನಾನು ಯಾವ ಒಂದು ಚುನಾವಣಾ ಪ್ರಚಾರ ಭಾಷಣದಲ್ಲಿ ನಾನು ಮಾತುಗಳನ್ನು ಹೇಳಿದ್ದು ಅದನ್ನು ಮೆಲುಕಾಕೋ ರೀತಿಯಲ್ಲಿ ಮತ್ತು ಭವಿಷ್ಯತ್ತನ್ನ ರೂಪಿಸ್ತಕ್ಕಂಥ ರೀತಿಯಲ್ಲಿ, ಅದು ನಾಲಾ ಆಧುನೀಕರಣ ಇರ್ಬೋದು, ಕುಡಿಯೋ ನೀರಿನ ಯೋಜನೆ ಇರ್ಬೋದು, ಮುಖ್ಯ ರಸ್ತೆ ಇರ್ಬೋದು, ಅಥವಾ ಊರೊಳಗಿನ ರಸ್ತೆ ಚರಂಡಿ ಇರ್ಬೋದು, ವಿದ್ಯುತ್ ವಿಚಾರದಲ್ಲಿರ್ಬೋದು, ಆಸ್ಪತ್ರೆಗಳ ವಿಚಾರದಲ್ಲಿರ್ಬೋದು, ವಿಶೇಷವಾಗಿ CSR ಅನುದಾನದಲ್ಲಿ ನಾನು ಇವತ್ತು ಶಾಲಾ ಶಿಕ್ಷಣಕ್ಕೆ ಉತ್ತೇಜನ ನೀಡಿರ್ತಕ್ಕಂಥದ್ದು ಎಷ್ಟು ಕೋಟಿ ಅನ್ನೋದು ನಾನು ಬಾಯಿ ಬಿಟ್ಟು ಹೇಳೋದಲ್ಲ, ನನ್ನ ಮಾಧ್ಯಮದ ಸ್ನೇಹಿತರನ್ನ ಮತ್ತು ಸಾರ್ವಜನಿಕರನ್ನ ನಾನು ಈ ವಿಚಾರದಲ್ಲಿ ನೀವೇ ಇದನ್ನು ಅರ್ಥಕೊಳ್ಳಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ರೀತಿ ಹೆಮ್ಮೆ ಆದ್ರೂ ಕೂಡ ಜವಾಬ್ದಾರಿ, ಇದು ನಮ್ಮ ಬದ್ಧತೆ. ಯಾವ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲಾ ಶಿಕ್ಷಣ ದುಸ್ತರವಾಗಿತ್ತು, ಉನ್ನತ ಶಿಕ್ಷಣಕ್ಕೆ ನಮ್ಮ ಗ್ರಾಮೀಣ ಮಕ್ಕಳು ಹೆಜ್ಜೆ ಇಡೋದಕ್ಕೆ ಭಾಳ ಕಠಿಣವಾದಂಥ ಪರಿಸ್ಥಿತಿ ಇತ್ತು, ಅದನ್ನು ಬದಲಾಯಿಸಿ ಉನ್ನತ ಶಿಕ್ಷಣದಲ್ಲಿ ಮಳವಳ್ಳಿ ಮುಂಚೂಣಿಯಲ್ಲಿ ನಿಂತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಬಡವರ ಮಕ್ಕಳು ಇನ್ನಿತರಂತೆ ಸದೃಢವಾಗಿ ನಿಲ್ತಕ್ಕಂಥ ದೂರದೃಷ್ಟಿಯ ಯೋಜನೆಯನ್ನು ನಾನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಒಂದು ವರ್ಗ, ಒಂದು ಪ್ರದೇಶ ಅಥವಾ ಒಂದು ಜಾತಿ, ಒಂದು ಧರ್ಮವನ್ನು ಉದ್ದೇಶ ಮಾಡಿಲ್ಲ. ಇಂಥ ಒಂದು ವಿಶೇಷವಾದಂಥ ವಿಚಾರವನ್ನು ನಾನು ಕರ್ನಾಟಕದಲ್ಲಿ ಬೇರೆ ಯಾವ ಭಾಗದಲ್ಲಿ ಈ ಕೆಲಸ ನಡೀತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಸಾಧನೆಯ ಜೊತೆಯಲ್ಲಿ ಈ ಕೆಲಸ ಮಾಡ್ತಿರೋದನ್ನು ನನ್ನ ಎಲ್ಲ ಸ್ನೇಹಿತರು, ಅದರಲ್ಲೂ ಮಾಧ್ಯಮ ಮಿತ್ರರು ನಾನು ಕೇಳ್ಕೊಳ್ಳೋದು. ಯಾರ್ಯಾರೋ ಬಂದು ದಿನ ಬೆಳಗಾದರೆ ಅದು ಇದು ಅಂದ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ತಿರುಗ್ತಾ ಇರೋರು ನಾನು ಉತ್ತರ ಕೊಡಬೇಕಾಗಿಲ್ಲ. ಆದರೆ ವಾಸ್ತವಾಂಶ ನಿಮ್ಮ ಮುಂದೆನೇ ಇದೆ, ಅಭಿವೃದ್ಧಿ ಕಣ್ಣೆದುರಿಗೆ ಇದೆ, ಯೋಜನೆಗಳು ಯಾತಕ್ಕೋಸ್ಕರ ಅನ್ನೋದು ನಿಮ್ಗೆ ಅರಿವಿದೆ. ಸಾರ್ವಜನಿಕ ವಲಯದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡಬೇಕಾದಾಗ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಸಾಧನೆಯೇ ಅದಕ್ಕೆ ಉತ್ತರ, ಅಭಿವೃದ್ಧಿನೇ ಅದಕ್ಕೆ ಉತ್ತರ, ನಮ್ಮ ಯೋಜನೆಗಳೇ ಅದಕ್ಕೆ ಉತ್ತರ ಅನ್ನೋದನ್ನು ಸ್ಪಷ್ಟ ಮಾತುಗಳನ್ನ ಹೇಳಿ, ಯಾವುದೇ ವಿಚಾರದಲ್ಲಿ ಅಂಜದೆ ಅಳಕದೆ ಜನಪರವಾದಂಥ ಜನೋಪಯೋಗಿಯಾಗಿರ್ತಕ್ಕಂಥ ಒಂದು ಜನರ ರಕ್ಷಣೆ ಮತ್ತು ಭವಿಷ್ಯತ್ತನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿನಲ್ಲಿ ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು, ಹಲವಾರು ವಿಚಾರದಲ್ಲಿ ನನ್ನ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದೀನಿ ಅನ್ನೋದನ್ನು ತಿಳಿಸ್ತಾ, ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ಮಳವಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಜವಾಬ್ದಾರಿಯನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳಿಸಿ, ಇನ್ನು ಮುಂದಿನ ಒಂದು ಕಾರ್ಯಕ್ರಮ ಮುಂದಿನ ತಿಂಗಳು ಸಾಧ್ಯ ಆದರೆ ನಮ್ಮ ಸೆಷನ್ ಮುಗಿದ ತಕ್ಷಣ ಹಲವಾರು ಯೋಜನೆಗಳನ್ನ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ವಿಚಾರಗಳು ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ವಿವಿಧ ಇಲಾಖಾ ಸಚಿವರುಗಳ ಜೊತೆಯಲ್ಲಿ ಮಳವಳ್ಳಿಯಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು
ಹಮ್ಮಿಕೊಳ್ತಾ ಇದ್ದೀನಿ. ಆ ದಿನ ನಮ್ಮ ಮಳವಳ್ಳಿಗೆ ಯಾರ್ಯಾರು CSR ಅನುದಾನವನ್ನು ನೀಡಿದ್ರು, ಯಾವ ವಿಚಾರಕ್ಕೆ ಅದು ವಿನಿಯೋಗ ಆಗಿದೆ, ಆ ಒಂದು ಸಂಸ್ಥೆಗಳವರೆಗೂ ಕೂಡ ನಾವು ಸನ್ಮಾನ ಮಾಡೋದು ನಮ್ಮ ಮಳವಳ್ಳಿಯ ಸಾರ್ವಜನಿಕರ ಪರವಾಗಿ ನಾನು ಮಾಡೋದು ನನ್ನ ಜವಾಬ್ದಾರಿ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ಕೆಲಸವನ್ನು ಮಾಡಿ ಅವರಿಂದನೇ ಅವ್ರಿಗೂ ಸನ್ಮಾನ ಮಾಡಿಸೋದಲ್ಲದೆ ಮುಖ್ಯಮಂತ್ರಿಗಳ ಜೊತೆಲೇ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ, ಅಂದರೆ ಔತಣಕೂಟವನ್ನು ಏರ್ಪಡಿಸತಕ್ಕಂಥದ್ದು. ನಾವು ನಮ್ಮ ಹಳ್ಳಿಯ ಜನ ನಾವು ನಮಗೆ ಸಹಾಯ ಮಾಡಿದವ್ರನ್ನ ಸ್ಮರಿಸ್ತಕ್ಕಂಥ ಜವಾಬ್ದಾರಿನೂ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ತೋರಿಸೋದಕ್ಕೆ ಒಂದು ಅವಕಾಶ ಅನ್ನೋದನ್ನು ನಾನು ಹೇಳ್ತಾ, ನಿಮಗೆಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಮತ್ತೆ ಮಳವಳ್ಳಿನಲ್ಲಿ ಪ್ರಚೋದನಾತ್ಮಕವಾದಂಥ ಸಾಕಷ್ಟು ಘಟನೆಗಳು ನಡೀತಾ ಇದೆ. ನಾನು ಇವತ್ತೇ ಎಚ್ಚರಿಸ್ತಾ ಇದ್ದೀನಿ, ನಾವೇನು ಕಣ್ಣು ಮುಚ್ಚಿ ಕೂತಿಲ್ಲ, ಅಥವಾ ಅಸಹಾಯಕರು ನಾವಲ್ಲ, ಅಸಮರ್ಥರು ನಾವಲ್ಲ. ಆದರೆ ವಿನಾಕಾರಣ ಕಾಲು ಕೆರೆದು ಪ್ರಚೋದನಾತ್ಮಕವಾಗಿ ವಿಚಾರಗಳನ್ನ ಯಾರಾದರೂ ಹೆಜ್ಜೆ ಇಟ್ಟಿದ್ದಾದರೆ ಕಾನೂನು ತನ್ನ ಕೆಲಸವನ್ನು ಮಾಡಲಿಕ್ಕೆ ನಾವು ಜವಾಬ್ದಾರರಾಗ್ತೀವಿ. ಆ ವಿಚಾರದಲ್ಲಿ ಇತರರು ಏನು ತಿಳ್ಕೊಂಡಿದ್ರೆ ಅದಕ್ಕೆ ಇನ್ನೂ ನಮಗೆ ಶಕ್ತಿನೂ ಇದೆ, ಯೋಗ್ಯತೆಯೂ ಇದೆ, ತಿಳುವಳಿಕೆಯೂ ಇದೆ ಅನ್ನೋದನ್ನು ತಿಳಿಸ್ತಾ, ಅಭಿವೃದ್ಧಿನಲ್ಲಿರ್ತಕ್ಕಂಥ ಮಳವಳ್ಳಿನ ಯಾರೂ ಕೂಡ ಕೆಣಕೋದು ಬೇಡ. ಈಗ ನಮ್ಮ ಹತ್ರನೂ ದಾಖಲೆ ಇದೆ. ಪ್ರತಿಭಟನೆ ಮಾಡ್ತಿರೋರಿಗೆ ಯಾರ್ಯಾರ ಅಕೌಂಟ್ಗೆ ಇವತ್ತು ಏನೇನು ಫೋನ್ಪೇ ಮತ್ತೊಂದು ಹೆಂಗೆ ಹೋಗಿದೆ, ಯಾರ್ಯಾರು ಹಿಂದೆ ಇದ್ದಾರೆ, ಎಲ್ಲ ದಾಖಲಾತಿ ನಮ್ಮ ಹತ್ರ ಇದೆ. ಸೂಕ್ತ ಸಂದರ್ಭದಲ್ಲಿ ಇದನ್ನು ಬಹಿರಂಗಪಡಿಸ್ತೀನಿ. ಇದು ಸುಮ್ಮನೆ ನಿಲ್ಲಲ್ಲ, ಇದು ಬೇಡ. ಯಾರನ್ನೂ ಆಳೋದಕ್ಕೆ, ಕಟ್ಟೋದಕ್ಕೆ ಅಥವಾ ಅದು ಹೆದರಿಸೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ. ಹಾಗಂದಾಕ್ಷಣಕ್ಕೆ ಅದರ ಹೆಸರಿನಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ ಮತ್ತು ಕುಹಕತನ ಮತ್ತು ತೇಜೋವಧೆ ಇದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ.